ಇಂದು ನಾನು ದೇವರ ಆಜ್ಞೆಗಳು ಮತ್ತು ರಕ್ಷಣೆ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ದೇವರ ಆಜ್ಞೆಗಳು ನಮ್ಮ ರಕ್ಷಣೆ ಮತ್ತು ಮಹಿಮೆಯ ಪರಲೋಕ ರಾಜ್ಯದೊಂದಿಗೆ ನಿಕಟ ಸಂಬಂಧ ಹೊಂದಿದೆ. 1 ಕೊರಿಂಥದವರಿಗೆ ಅಧ್ಯಾಯ 2 ಬರೆದಿರುವಂತೆ, ದೇವರು ಸಿದ್ಧ ಮಾಡಿರುವಂಥ ಪರಲೋಕವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಾವು ಮನುಷ್ಯರಾಗಿರುವುದರಿಂದ ಆಧ್ಯಾತ್ಮಿಕ ಲೋಕವನ್ನು ನೋಡಲು ನಮಗೆ ಸಾಧ್ಯವಾಗದ ಕಾರಣ ನಮಗೆ ಕಾಣದ ವಿಷಯಗಳ ಬಗ್ಗೆ ದುರ್ಬಲ ಗ್ರಹಿಕೆ ಇರುವುದು ಸಹಜ. ಅದಕ್ಕಾಗಿಯೇ ಒಂದು ದಿನ ನಾವು ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯಗಳ ಮೂಲಕ ಅದೃಶ್ಯ ಲೋಕವನ್ನು ನೋಡಲು ಸಾಧ್ಯವಾಗುತ್ತದೆ. ಆದರೆ 2 ಅಥವಾ 3 ದಿನಗಳ ನಂತರ ಈ ಲೋಕದ ವಿಷಯಗಳಿಂದ ನಾವು ವಿಚಲಿತರಾಗುವುದರಿಂದ ನಮ್ಮನ್ನು ಆಳವಾಗಿ ಪ್ರೇರೇಪಿಸಿದ್ದನ್ನು ನಾವು ಶೀಘ್ರದಲ್ಲೇ ಮರೆತು ಬಿಡುತ್ತೇವೆ. ಇದು ನಿರಂತರವಾಗಿ ಪುನರಾವರ್ತಿಸುವ ಪ್ರಕ್ರಿಯೆಯಾಗಿದೆ. ಸದಸ್ಯರೇ, ಈ ಭೂಮಿಯ ವಿಷಯಗಳು ನಿಜವಾಗಿಯೂ ತಾತ್ಕಾಲಿಕವಾಗಿವೆ. ಅವು ಹುಲ್ಲಿನ ಮೇಲಿರುವ ಮುಂಜಾನೆಯ ಇಬ್ಬನಿಯಂತಿದೆ. ಅದು ಒಂದು ಕ್ಷಣ ಮಾತ್ರ ಉಳಿಯುತ್ತದೆ, ಆದರೆ ಸೂರ್ಯೋದಯವಾದಾಗ ಶೀಘ್ರದಲ್ಲೇ ಕಣ್ಮರೆಯಾಗುತ್ತದೆ. ನಾವು ಜೀವಿಸುತ್ತಿರುವುದು ಇದೇ ರೀತಿಯ ಜೀವನ ಎಂದು ನಾವು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು. ಹಾಗಾದರೆ ನಾವು ಈ ತಾತ್ಕಾಲಿಕ ಜೀವನದಲ್ಲಿ ಈ ಅಲ್ಪಾವಧಿಗಾಗಿ ಮಾತ್ರ ಜೀವಿಸಬೇಕೆ ಅಥವಾ ನಾವು ನಿತ್ಯತೆಗಾಗಿ ಜೀವಿಸಬೇಕೆ? ನಾವು ಇದರ ಬಗ್ಗೆ ಯೋಚಿಸಬೇಕು. ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ನಾವು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ಮಾತ್ರ ನಾವು ದೇವರನ್ನು ಹುಡುಕುತ್ತಿದ್ದರೆ ನಮ್ಮ ನಂಬಿಕೆಯ ಜೀವನದ ದಿಕ್ಕಿನಲ್ಲಿ ನಾವು ಬದಲಾವಣೆಯನ್ನು ಮಾಡಬೇಕೆಂದು ನಂಬುತ್ತೇನೆ. ಸಹಜವಾಗಿ ನಮಗೆ ಕಷ್ಟ ಬಂದಾಗ ನಾವು ದೇವರ ಸಹಾಯವನ್ನು ಕೇಳಬಹುದು, ಆದರೆ ಇದು ನಮ್ಮ ನಂಬಿಕೆಯ ಜೀವನದ ಉದ್ದೇಶವಾಗಿರಬಾರದು. ನಮ್ಮ ಗುರಿಯು ದೇವರು ಸಿದ್ಧ ಮಾಡಿದ ನಿತ್ಯ ಪರಲೋಕ ರಾಜ್ಯವಾಗಿದೆ. ದೇವರ ಸೇವೆ ಮಾಡುವಾಗ ಮತ್ತು ಆಶೀರ್ವಾದ ಹಾಗೂ ಸಂತೋಷವನ್ನು ಆನಂದಿಸುವಾಗ ನಾವು ಸದಾಕಾಲ ಜೀವಿಸುವಂತೆ ಮಾಡುವ ನಮ್ಮ ಮೂಲ ಸ್ಥಿತಿಯನ್ನು ಮತ್ತೆ ಸ್ಥಾಪಿಸುವುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ನಮ್ಮ ಸದಾಕಾಲದ ಜೀವನವು ಪ್ರತಿದಿನ ಸಂತೋಷ ಮತ್ತು ಆಶೀರ್ವಾದದಿಂದ ತುಂಬಿರುತ್ತದೆ ಮತ್ತು ಈ ಭೂಮಿಯಲ್ಲಿರುವಂತೆ ಯಾವುದೇ ಆಯಾಸ, ದುಃಖ ಮತ್ತು ನೋವು ಇರುವುದಿಲ್ಲ. ದೇವರು ನಮಗೆ ಅಂತಹ ಅನುಗ್ರಹದ ಸಮಯವನ್ನು ನೀಡುವುದಾಗಿ ವಾಗ್ದಾನ ಮಾಡಿದ್ದಾರೆ. ನಾವು ಸದಾಕಾಲ ಜೀವಿಸುತ್ತೇವೆ ಎಂದು ದೇವರು ಹೇಳಿದ್ದಾರೆ. ನಾವು ಸದಾಕಾಲ ಜೀವಿಸುತ್ತಿದ್ದರೆ, ಪ್ರತಿದಿನ ಅದೇ ಕೆಲಸವನ್ನು ಮಾಡುತ್ತಿದ್ದರೆ ಅದು ಬೇಸರ ತರುತ್ತದಲ್ಲವೇ ಎಂದು ಕೆಲವರು ಕೇಳಬಹುದು. ಇದು ಎಂದಿಗೂ ಬೇಸರವಾಗುವುದಿಲ್ಲ. ಪ್ರತಿದಿನ ಹೊಸದನ್ನು ಸೃಷ್ಟಿಸುತ್ತೇನೆ ಎಂದು ದೇವರು ಹೇಳಿದ್ದಾರೆ. ನಾವು ಈಗ ಸಮಯ ಮತ್ತು ಸ್ಥಳಕ್ಕೆ ಸೀಮಿತವಾಗಿದ್ದೇವೆ, ಆದರೆ ದೇವರು ನಮಗಾಗಿ ಸಿದ್ಧ ಮಾಡುತ್ತಿರುವ ಲೋಕವು ಸೀಮಿತವಾಗಿಲ್ಲ. ಅದು ನಮ್ಮ ಕಲ್ಪನೆಗೂ ಮೀರಿದ್ದು. ಅದು ನಿಜವಾಗಿಯೂ ಅದ್ಭುತವಾಗಿದೆ. ಪರಲೋಕದಲ್ಲಿ ನಾವು ಯಾವ ಪದಗಳನ್ನು ಹೆಚ್ಚು ಹೇಳುತ್ತೇವೆ ಎಂದು ನಿಮಗೆ ತಿಳಿದಿದೆಯೇ? ಆ ಪದಗಳು ವಾಹ್, ಅದ್ಭುತ, ಇದು ನಿಜವಾಗಿಯೂ ಅದ್ಭುತ ಎಂದಾಗಿದೆ. ನಾವು ದೇವರೊಂದಿಗೆ ಪ್ರಯಾಣ ಮಾಡಿದಾಗ ಮತ್ತು ಬೇರೆ ಗ್ರಹಕ್ಕೆ ಭೇಟಿ ನೀಡಿದಾಗ ನಾವು ವಾಹ್ ಎಂದು ಹೇಳುತ್ತೇವೆ. ಸದಸ್ಯರೇ, ಭೂಮಿಯ ಮೇಲೆ ನಾವು ನಿರಂತರವಾಗಿ ವಾಹ್ ಎಂದು ಹೇಳುವಂತಹ ಯಾವುದೇ ಸ್ಥಳವಿಲ್ಲ. ಲೋಕದ ಜನರು ಅಮೆರಿಕದ ಗ್ರ್ಯಾಂಡ್ ಕ್ಯಾನಿಯನ್ಗೆ ಹೋಗುತ್ತಾರೆ ಎಂದು ಕೇಳಿದ್ದೇನೆ, ಆದರೆ ಜೇಜು ದ್ವೀಪದಂತಹ ಈ ಭೂಮಿಯ ಮೇಲಿರುವ ಸ್ಥಳಗಳನ್ನು ಕೆಲವು ಬಾರಿ ಭೇಟಿ ನೀಡಿದ ನಂತರ ಮೊದಲ ಭೇಟಿಯಷ್ಟು ವಿನೋದಮಯವಾಗಿರುವುದಿಲ್ಲ. ನೀವು ಜೇಜು ದ್ವೀಪಕ್ಕೆ 10 ಬಾರಿ ಭೇಟಿ ನೀಡಿದ್ದೀರಿ ಎಂದು ಊಹಿಸಿ ಮತ್ತು ಯಾರಾದರೂ ನಿಮ್ಮನ್ನು ಮತ್ತೆ ಅಲ್ಲಿಗೆ ಹೋಗಲು ಹೇಳಿದರೆ ಅಲ್ಲಿಗೆ ಹೋಗಲು ನೀವು ಉತ್ಸುಕರಾಗುವುದಿಲ್ಲ. ಈ ಭೂಮಿಯ ಮೇಲಿನ ವಿಷಯಗಳೆಲ್ಲವೂ ಈ ರೀತಿಯಾಗಿದೆ. ಅನೇಕ ಜನರು ಆಗಾಗ ಅಮೆರಿಕದಲ್ಲಿನ ಡಿಸ್ನಿಲ್ಯಾಂಡ್ ಅದ್ಭುತವಾಗಿದೆ, ಗ್ರ್ಯಾಂಡ್ ಕ್ಯಾನಿಯನ್ ಅದ್ಭುತವಾಗಿದೆ ಎಂದು ಹೇಳುತ್ತಾರೆ. ಈ ಭೂಮಿಯ ವಿಷಯಗಳು ಒಂದು ಕ್ಷಣ ಮಾತ್ರ ದೊಡ್ಡದಾಗಿ ಕಾಣುತ್ತದೆ, ಆದರೆ ಪರಲೋಕ ರಾಜ್ಯವು ನಮ್ಮ ಕಲ್ಪನೆಗೂ ಮೀರಿದ ಲೋಕವಾಗಿದೆ. ಪರಲೋಕ ರಾಜ್ಯವು ಹೇಗಿರುತ್ತದೆ ಎಂದು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಎಂದು ದೇವರು ಹೇಳಿದ್ದಾರೆ. ಅಂತಹ ಅದ್ಭುತವಾದ ಸ್ಥಳಕ್ಕೆ ನಮ್ಮನ್ನು ಕರೆದೊಯ್ಯಲು ದೇವರು ನಮಗೆ ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ಪರಲೋಕ ರಾಜ್ಯಕ್ಕೆ ಹಿಂತಿರುಗಲು ನಾವು ಈ ಭೂಮಿಯಲ್ಲಿ ಜೀವಿಸುತ್ತಿರುವಾಗ ನಾವು ದೇವರ ಆಜ್ಞೆಗಳನ್ನು ಅನುಸರಿಸಬೇಕು.
ದೇವರ ಆಜ್ಞೆಗಳಿಗೆ ವಿಧೇಯರಾಗುವ ಮೂಲಕ ನಾವು ರಕ್ಷಣೆಯನ್ನು ಸ್ವೀಕರಿಸಬಹುದು ಮತ್ತು ನಿತ್ಯ ಪರಲೋಕ ರಾಜ್ಯಕ್ಕೆ ಹೋಗಬಹುದು ಎಂದು ಗಲಾತ್ಯದವರಿಗೆ ಅಧ್ಯಾಯ 1 ಮೂಲಕ ದೃಢಪಡಿಸಿಕೊಳ್ಳೋಣ. ಗಲಾತ್ಯದವರಿಗೆ ಅಧ್ಯಾಯ 1 ವಚನ 6ಕ್ಕೆ ಹೋಗೋಣ. ಅದು ಹೀಗೆ ಹೇಳುತ್ತದೆ: ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯ ಪಡುತ್ತೇನೆ. ದೇವರ ಅನುಗ್ರಹದಿಂದ ಅವರನ್ನು ಕರೆಯಲಾಗಿದೆ, ಆದರೆ ಅವರು ಬೇಗನೆ ದೇವರನ್ನು ತೊರೆದು ಬೇರೆ ಸುವಾರ್ತೆಯನ್ನು ಹಿಡಿಯುತ್ತಾರೆ. ಇದು ಆಶ್ಚರ್ಯಕರ ಸಂಗತಿಯಾಗಿದೆ. ಬೇರೆ ಸುವಾರ್ತೆಯನ್ನು ಕಲಿಯುವ ಮತ್ತು ಅನುಸರಿಸುವ ಮೂಲಕ ನಾವು ನಿತ್ಯ ಪರಲೋಕ ರಾಜ್ಯಕ್ಕೆ ಹೋಗಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಸತ್ಯವೇದದಲ್ಲಿ ನೀವು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯ ಪಡುತ್ತೇನೆ ಎಂದು ಬರೆಯಲಾಗಿದೆ. ವಚನ 7ರೊಂದಿಗೆ ಮುಂದುವರೆಸೋಣ. ಅದು ಸುವಾರ್ತೆಯೇ ಅಲ್ಲ, ಆದರೆ ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುತ್ತಾ, ಅಂದರೆ ಜನರು ನಮ್ಮನ್ನು ಗೊಂದಲಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ನಮ್ಮ ರಕ್ಷಣೆಗೆ ಅಸಂಬದ್ಧವಾದದ್ದು ನಮ್ಮ ಹೃದಯವನ್ನು ಆಕ್ರಮಿಸುವಂತೆ ಮಾಡುತ್ತಾರೆ. ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಅಪೇಕ್ಷಿಸುತ್ತಾ ಇದ್ದಾರೆ. ದೇವರು ನಮಗೆ ಬೋಧಿಸಿದ ಸುದ್ದಿಗಳು ಪರಲೋಕದ ಸುದ್ದಿಯಾಗಿದೆ, ಅಂದರೆ ರಕ್ಷಣೆಯ ಸುದ್ದಿಯಾಗಿದೆ, ಮತ್ತು ನಾವು ಕೇಳಿದಾಗ ನಮಗೆ ಸಂತೋಷವನ್ನು ನೀಡುವ ಪಾಪಕ್ಷಮೆಯ ಸುದ್ದಿಯಾಗಿದೆ. ಇದು ನಿಜವಾಗಿಯೂ ಶುಭ ಸಮಾಚಾರ. ಇದು ಸುವಾರ್ತೆಯಾಗಿದೆ. ಆದರೆ ಹೀಗೆ ಹೇಳಲಾಗಿದೆ: ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುತ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಅಪೇಕ್ಷಿಸುತ್ತಾ ಇದ್ದಾರೆ. ವಚನ 8ರೊಂದಿಗೆ ಮುಂದುವರೆಸೋಣ. ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ನಾವೇ ಆಗಲಿ, ಪರಲೋಕದಿಂದ ಬಂದ ದೇವದೂತನೇ ಆಗಲಿ, ಪರಲೋಕದಿಂದ ಅದ್ಭುತವಾದ ಬೆಳಕಿನ ದೇವದೂತನು ಅದನ್ನು ನಮಗೆ ಬೋಧಿಸಿದರು, ಅಂದರೆ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. ಸದಸ್ಯರೇ, ಶಾಪವು ಎಲ್ಲಿ ನಡೆಯುತ್ತದೆ? ಇದು ನರಕದಲ್ಲಿ ನಡೆಯುತ್ತದೆ ಅಲ್ಲವೇ? ಯಾರಾದರೂ ದೇವರ ಆಜ್ಞೆಗಳನ್ನು ಬಿಟ್ಟು ಬೇರೆ ಸುವಾರ್ತೆಯನ್ನು ಅನುಸರಿಸಿದರೆ ಅವರು ಖಂಡಿತವಾಗಿಯೂ ಶಾಪಗ್ರಸ್ತರಾಗುತ್ತಾರೆ ಎಂದು ಸತ್ಯವೇದ ಹೇಳುತ್ತದೆ. ನಮ್ಮನ್ನು ಭಯಪಡಿಸಲು ದೇವರು ಇದನ್ನು ಹೇಳುತ್ತಿದ್ದಾರೆಯೇ? ಇಲ್ಲ. ಇದು ಸತ್ಯವಾದ್ದರಿಂದ ಪವಿತ್ರಾತ್ಮದಿಂದ ಪ್ರೇರಿತರಾದ ಪ್ರವಾದಿಗಳು ಇದನ್ನು ಸತ್ಯವೇದದಲ್ಲಿ ದಾಖಲಿಸಲು ದೇವರು ಅನುಮತಿಸಿದರು, ಅಲ್ಲವೇ? ನಾವು ಎಂದಿಗೂ ನಡೆಯಬಾರದ ಮಾರ್ಗವನ್ನು ದೇವರು ನಮಗೆ ತೋರಿಸಿದರು. ಆಧ್ಯಾತ್ಮಿಕ ಲೋಕದ ಎಲ್ಲಾ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಏಕೆಂದರೆ ನಾವು ಶರೀರದಲ್ಲಿದ್ದೇವೆ. ಅವುಗಳು ಕಣ್ಣಿಗೆ ಕಾಣದ ಕಾರಣ ಪ್ರತಿದಿನ ಸತ್ಯವೇದವನ್ನು ಕಲಿಯಲು ಮತ್ತು ಪ್ರತಿದಿನ ಸತ್ಯವೇದದ ಬೋಧನೆಗಳ ಪ್ರಕಾರ ಜೀವಿಸಲು ದೇವರು ನಮಗೆ ಹೇಳುತ್ತಾರೆ. ಈ ಕ್ಷಣಿಕ ಜೀವನವು ಕಳೆದು ಹೋಗಿ ಶಾಶ್ವತತೆಯ ಸಮಯ ಪ್ರಾರಂಭವಾದಾಗ ದೇವರು ನಮಗೆ ಈ ಆಜ್ಞೆಗಳನ್ನು ನೀಡಿ ನಮ್ಮನ್ನು ಈ ಹಾದಿಯಲ್ಲಿ ಏಕೆ ನಡೆಸಿದರು ಎಂದು ನಾವು ಅರಿತುಕೊಳ್ಳುತ್ತೇವೆ. ಆ ದಿನ ಖಂಡಿತ ಬರುತ್ತದೆ. ಅದಕ್ಕಾಗಿಯೇ ಬೇರೆ ಸುವಾರ್ತೆ ಇಲ್ಲ ಎಂದು ದೇವರು ಹೇಳಿದರು. ಬೇರೆ ಯಾವುದೇ ಸುವಾರ್ತೆ ಇಲ್ಲ ಎಂದರೆ ಪರಲೋಕಕ್ಕೆ ಹೋಗಲು ನಾವು ಅನುಸರಿಸಲು ಬೇರೆ ಮಾರ್ಗವನ್ನು ದೇವರು ಸ್ಥಾಪಿಸಿಲ್ಲ ಎಂದಾಗಿದೆ, ಅಲ್ಲವೇ? ಎಷ್ಟಾದರೂ ಜನರು ಅಲ್ಲಿಗೆ ಹೋಗಲು ತಮ್ಮದೇ ಆದ ಮಾರ್ಗಗಳನ್ನು ಪ್ರಯತ್ನಿಸುತ್ತಾರೆ. ಈ ಜನರು ದೇವರಲ್ಲದಿದ್ದರೂ ಅವರು ನಾನೇ ಅವರು ಎಂದು ಹೇಳುತ್ತಾ ತಮ್ಮನ್ನು ದೇವರೆಂದು ಹೇಳಿಕೊಳ್ಳುತ್ತಾರೆ. ಅವರು ಅಸಂಬದ್ಧವಾಗಿ ಮಾತನಾಡುತ್ತಾರೆ. ನಾವು ಎಂದಿಗೂ ಈ ಜನರ ಕಡೆಗೆ ಎಳೆಯಲ್ಪಡಬಾರದು ಅಥವಾ ಈ ಜನರು ಹೇಳುವ ವಿಷಯಗಳ ಶೋಧನೆಗೆ ಒಳಗಾಗಬಾರದು. ವಚನ 9 ನೋಡೋಣ. ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ಯಾವನಾದರೂ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಎಂದು ನಾವು ಮೊದಲು ಹೇಳಿದ್ದಂತೆಯೇ ಈಗಲೂ ನಾನು ತಿರುಗಿ ಹೇಳುತ್ತೇನೆ. ನಾನೀಗ ಯಾರನ್ನು ಒಲಿಸಿಕೊಳ್ಳುತ್ತಾ ಇದ್ದೇನೆ? ಮನುಷ್ಯರನ್ನು, ದೇವರನ್ನು? ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ? ಇನ್ನೂ ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ಅಂದರೆ ಜನರಲ್ಲಿ ಪ್ರಸಿದ್ಧವಾಗಲು ನಾನು ಇದನ್ನು ಹೇಳಿದರೆ ನಾನು ಕ್ರಿಸ್ತನ ದಾಸನಾಗುವುದಿಲ್ಲ. ನಾನು ದೇವರಿಂದ ಕೇಳಿದ್ದನ್ನು, ನೋಡಿದ್ದನ್ನು ಮತ್ತು ಕಲಿತಿದ್ದನ್ನು ಮಾತ್ರ ನಿಮಗೆ ಉಪದೇಶಿಸುತ್ತೇನೆ ಎಂದಾಗಿದೆ. ಅಪೊಸ್ತಲ ಪೌಲನು ಈ ವಚನಗಳಲ್ಲಿ ಹೇಳಿದ್ದು ಇದನ್ನೇ ಅಲ್ಲವೇ? ನಮಗಾಗಿ ಶಾಶ್ವತವಾದ ಪರಲೋಕ ರಾಜ್ಯವಿದೆ. ನಮ್ಮನ್ನು ಅದ್ಭುತವಾದ ಪರಲೋಕ ರಾಜ್ಯಕ್ಕೆ ಕರೆದೊಯ್ಯಲು ನಾವು ಪರಲೋಕದಲ್ಲಿ ಮಾಡಿದ ಎಲ್ಲಾ ಪಾಪಗಳನ್ನು ಮತ್ತು ಅಪರಾಧಗಳನ್ನು ದೇವರು ಕ್ಷಮಿಸಿದರು. ಪಾಪಗಳಲ್ಲಿ ಅಲೆದಾಡುತ್ತಿದ್ದ ನಮ್ಮ ಆತ್ಮಗಳನ್ನು ದೇವರು ರಕ್ಷಿಸಿದರು. ಕೊನೆಯಲ್ಲಿ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರೆದೊಯ್ಯಲು ದೇವರು ನಿಯಮಗಳು ಮತ್ತು ಆಜ್ಞೆಗಳನ್ನು ಸ್ಥಾಪಿಸಿದರು. ಸತ್ಯದ ನಿಯಮಗಳ ಪ್ರಕಾರ ವಿಧೇಯರಾಗುವವರು ಮಾತ್ರ ತಮ್ಮ ಹೃದಯದಲ್ಲಿ ದೇವರನ್ನು ನಿಜವಾಗಿಯೂ ಅಂಗೀಕರಿಸಿದವರು ಎಂದು ಪರಿಗಣಿಸಬಹುದು. ಈ ಕಾರಣಕ್ಕಾಗಿ ದೇವರು ತನ್ನ ಜನರಿಗೆ ಗುರುತಾಗಿ ಆಜ್ಞೆಗಳನ್ನು ಸ್ಥಾಪಿಸಿದರು. ದೇವರ ಆಜ್ಞೆಗಳನ್ನು ಹೊಂದಿರುವವರು ಮತ್ತು ಹೊಂದದವರ ನಡುವೆ ಸ್ಪಷ್ಟ ವ್ಯತ್ಯಾಸವಿದೆ. ನಾವು ದೈಹಿಕವಾಗಿ ಆ ಗುರುತನ್ನು ನೋಡಲು ಸಾಧ್ಯವಾಗದಿದ್ದರೂ
ದೇವದೂತರ ಲೋಕದ ಸಂಹಾರಕ ದೂತರು ಖಂಡಿತವಾಗಿಯೂ ಈ ಸ್ಪಷ್ಟ ಗುರುತನ್ನು ನೋಡಬಹುದು. ಗಲಾತ್ಯದವರಿಗೆ ಅಧ್ಯಾಯ 1ರಲ್ಲಿ ನೀವು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯ ಪಡುತ್ತೇನೆ ಎಂದು ಹೇಳಲಾಗಿದೆ. ಅಪೋಸ್ತಲ ಪೌಲನು ಹೇಳಿದ್ದರ ಅರ್ಥವೇನೆಂದರೆ, ನೀವು ದೇವರಿಂದ ಸ್ವೀಕರಿಸಿದ ಸತ್ಯವನ್ನು ಅನುಸರಿಸುವ ಬದಲು ದೇವರ ಬೋಧನೆ ಅಲ್ಲದನ್ನು ಏಕೆ ಅನುಸರಿಸುತ್ತಿದ್ದೀರಿ ಎಂದಾಗಿದೆ. ನಾವು ಸತ್ಯವೇದದಲ್ಲಿರುವ ವಾಕ್ಯಗಳನ್ನು ಪರಿಶೀಲಿಸಿದಾಗಲೆಲ್ಲ ಪ್ರಕಟಣೆ ಅಧ್ಯಾಯ 22 ವಚನ 18ರಲ್ಲಿ ಏನು ಬರೆಯಲಾಗಿದೆ ಎಂಬುದನ್ನು ನಾವು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು. ದೇವರ ವಾಕ್ಯಗಳಿಗೆ ಹೆಚ್ಚು ಮಾತುಗಳನ್ನು ತಂದು ಹಾಕಬಾರದು. ದೇವರ ವಾಕ್ಯಗಳಿಂದ ಏನನ್ನಾದರೂ ತೆಗೆದು ಹಾಕಬಾರದು. ಈ ವಿಷಯವನ್ನು ನಾವು ನೆನಪಿಟ್ಟುಕೊಳ್ಳೋಣ. ಬೇರೆ ಸುವಾರ್ತೆಯನ್ನು ಬೋಧಿಸುವುದು ಪರಲೋಕದಿಂದ ಬಂದ ಬೆಳಕಿನ ದೇವದೂತನಾಗಿದ್ದರೂ ಸಹ ಅವನು ಕ್ರಿಸ್ತನ ಸುವಾರ್ತೆಗೆ ವಿರುದ್ಧವಾದದ್ದನ್ನು ಬೋಧಿಸಿದರೆ ಅವನು ಶಾಪಗ್ರಸ್ತನಾಗಲಿ. ದೇವರು ಈ ಎಚ್ಚರಿಕೆಯನ್ನು ಮತ್ತೆ ಮತ್ತೆ ಒತ್ತಿ ಹೇಳಿರುವುದನ್ನು ನಾವು ದೃಢಪಡಿಸಿಕೊಳ್ಳಬಹುದು. ಹಾಗಾದರೆ ಆದಿಸಭೆಯ ನಂಬಿಕೆಯ ಪೂರ್ವಜರೆಲ್ಲರೂ ಕ್ರಿಸ್ತನ ಸತ್ಯ ಸುವಾರ್ತೆಯಲ್ಲಿ ತಮ್ಮ ನಂಬಿಕೆಯನ್ನು ಎಷ್ಟು ದೃಢವಾಗಿ ಕಾಪಾಡಿಕೊಂಡಿದ್ದರು? ಹೊಸ ಒಡಂಬಡಿಕೆಯಲ್ಲಿ ಬರೆಯಲಾದ ಎಲ್ಲಾ ದಾಖಲೆಗಳನ್ನು ನೋಡಿದಾಗ ಆದಿಸಭೆಯ ಸಂತರು ಈ ಸುವಾರ್ತೆಯಲ್ಲಿ ತಮ್ಮ ನಂಬಿಕೆಯನ್ನು ಸಂಪೂರ್ಣವಾಗಿ ಕಾಪಾಡಿಕೊಂಡಿದ್ದರು ಎಂದು ನಾವು ಖಚಿತಪಡಿಸಬಹುದು. ಎಫೆಸದವರಿಗೆ ಅಧ್ಯಾಯ 2 ವಚನ 19ಕ್ಕೆ ಹೋಗೋಣ. ಅಧ್ಯಾಯ 2 ವಚನ 19. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರು ಆಗಿರದೆ ದೇವಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ. ದೇವರ ಮನೆಯವರು ಎಂದರೆ ದೇವರ ಕುಟುಂಬದವರು ಎಂದರ್ಥ, ಅಂದರೆ ದೇವರ ಮಕ್ಕಳು. ವಚನ 20, ಅಪೊಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಇಲ್ಲಿ ಬರೆಯಲಾದ ಪ್ರವಾದಿಗಳ ಬಗ್ಗೆ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಪ್ರವಾದಿಗಳು ಇದ್ದರು, ಆದರೆ ಹೊಸ ಒಡಂಬಡಿಕೆಯ ಕಾಲದಲ್ಲೂ ಸುವಾರ್ತೆಯ ಪ್ರವಾದಿಗಳು ಇದ್ದರು. ಪೌಲನು ಎಫೆಸದವರಿಗೆ ಪುಸ್ತಕದಲ್ಲಿ ಬರೆದ ಎಲ್ಲಾ ಬೋಧನೆಗಳು ಮತ್ತು ಪಾಠಗಳನ್ನು ಆದಿಸಭೆಯ ಸಂತರಿಗೆ ತಲುಪಿಸುತ್ತಿದ್ದಾನಲ್ಲವೇ? ಅಪೊಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ. ಅಪೊಸ್ತಲರು ಮತ್ತು ಪ್ರವಾದಿಗಳು ನಡೆದ ಸುವಾರ್ತೆಯ ಮಾರ್ಗವನ್ನು ನಾವು ಅನುಸರಿಸಬೇಕು ಎಂದು ಈ ವಚನಗಳ ಅರ್ಥವಲ್ಲವೇ? ಎಷ್ಟಾದರೂ ಇಂದು ನಮ್ಮ ಸುತ್ತಲಿನ ಎಲ್ಲಾ ಸಭೆಗಳನ್ನು ನೋಡುತ್ತಾ ಪರಿಶೀಲಿಸೋಣ. ಅಪೊಸ್ತಲರು ಮತ್ತು ಪ್ರವಾದಿಗಳು ನಡೆದ ಮಾರ್ಗವನ್ನು ಅನುಸರಿಸುವ ಯಾವುದೇ ಸಭೆಗಳಿವೆ? ದೇವರ ಆಜ್ಞೆಗಳ ಮೂಲಕ ನಾವು ಈ ವಿಷಯವನ್ನು ಸುಲಭವಾಗಿ ಗ್ರಹಿಸಬಹುದು. ಅಪೊಸ್ತಲರು ಭಾನುವಾರದ ಆರಾಧನೆಯನ್ನು ಆಚರಿಸಿದ್ದಾರೆ? ಇಲ್ಲ, ಅವರು ಆಚರಿಸಲಿಲ್ಲ. ಅಪೊಸ್ತಲರು ಕ್ರಿಸ್ಮಸ್ ಆಚರಿಸಿದ್ದಾರೆ? ಇಲ್ಲ, ಅವರು ಆಚರಿಸಲಿಲ್ಲ. ಅಪೊಸ್ತಲರು ಶಿಲುಬೆಯನ್ನು ಸ್ಥಾಪಿಸಿ ಅದನ್ನು ಗೌರವಿಸಬೇಕಾದದ್ದು ಎಂದು ಪರಿಗಣಿಸಿದ್ದಾರೆ? ಇಲ್ಲ, ಅವರು ಅದನ್ನು ಮಾಡಲಿಲ್ಲ. ಹಾಗಾದರೆ ಅಪೊಸ್ತಲರು ಮತ್ತು ಪ್ರವಾದಿಗಳು ಯಾವ ಸತ್ಯದ ಮಾರ್ಗದಲ್ಲಿ ನಡೆದರು? ಸತ್ಯವೇದದ 66 ಪುಸ್ತಕಗಳಲ್ಲಿ ಏನು ಬರೆಯಲಾಗಿದೆ ಎಂಬುದನ್ನು ನಾವು ಕಲಿಯುವಾಗ ಅವರು ಯಾವ ಮಾರ್ಗದಲ್ಲಿ ನಡೆದರು ಎಂಬುದನ್ನು ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಈಗ ನಾವು ಸಬ್ಬತ್ ದಿನವಾದ ಶನಿವಾರದಂದು ದೇವರನ್ನು ಆರಾಧಿಸುತ್ತೇವೆ. ಲೋಕದ ಸಭೆಗಳು ಭಾನುವಾರದಂದು ದೇವರನ್ನು ಆರಾಧಿಸುತ್ತವೆ. ಅಪೊಸ್ತಲರು ಮತ್ತು ಪ್ರವಾದಿಗಳ ದೃಷ್ಟಿಕೋನದಲ್ಲಿ ಅಪೊಸ್ತಲರ ಅಸ್ತಿವಾರದ ಮೇಲೆ ಸ್ಥಾಪಿಸಲಾದ ಸಭೆ ಯಾವುದು? ಈ ಪ್ರಶ್ನೆಯ ಕುರಿತು ನಾವು ಯೋಚಿಸಬೇಕು. ಇತಿಹಾಸವು ಸ್ಪಷ್ಟವಾಗಿ ತೋರಿಸುವಂತೆ ಇಂದು ಜನರು ಆಚರಿಸುತ್ತಿರುವ ಭಾನುವಾರದ ಆರಾಧನೆಯನ್ನು ಕ್ರಿಸ್ತಶಕ 321ರಲ್ಲಿ ಚಕ್ರವರ್ತಿ ಕಾನ್ಸ್ಟಂಟೈನ್ ಭಾನುವಾರವನ್ನು ಅಧಿಕೃತ ವಿಶ್ರಾಂತಿ ದಿನವೆಂದು ಘೋಷಿಸಿದನೆಂದು ನೋಡಬಹುದು. ಕ್ರಿಸ್ತಶಕ 354ರಲ್ಲಿ ಸಭೆಯು ಹೆಚ್ಚು ಹೆಚ್ಚು ಭ್ರಷ್ಟವಾಗುತ್ತಿದ್ದಂತೆ ರೋಮಿನ ಹಬ್ಬಗಳಲ್ಲಿ ಅನ್ಯದೇವರ ಧಾರ್ಮಿಕ ಆಚರಣೆಯಾದ ಕ್ರಿಸ್ಮಸ್ ಸಭೆಯೊಳಗೆ ಬಂದಿತು ಎಂಬುದು ನಮಗೆ ಚೆನ್ನಾಗಿ ತಿಳಿದಿದೆ. ಸುಮಾರು ಕ್ರಿಸ್ತಶಕ 431ರಲ್ಲಿ ಶಿಲುಬೆಯನ್ನು ಸಭೆಗಳೊಳಗೆ ಮತ್ತು ಅವರ ಕೊಠಡಿಗಳೊಳಗೆ ತರಲಾಯಿತು. ಆ ಸಮಯದಲ್ಲಿ ಅಪೊಸ್ತಲರಲ್ಲಿ ಯಾರಾದರೂ ಜೀವಂತವಾಗಿದ್ದರಾ? ಇಲ್ಲ, ಅಪೊಸ್ತಲರಲ್ಲಿ ಯಾರೂ ಜೀವಂತವಾಗಿರಲಿಲ್ಲ. ಕೊನೆಯ ಅಪೊಸ್ತಲನಾಗಿದ್ದ ಯೋಹಾನನ ಮರಣದ ನಂತರ ಈ ಎಲ್ಲಾ ಪದ್ಧತಿಗಳನ್ನು ಸಭೆಗಳಲ್ಲಿ ಅಳವಡಿಸಿಕೊಳ್ಳಲಾಯಿತು ಎಂದು ನಾವು ನೋಡಬಹುದು. ಹಾಗಾದರೆ ಇಂದಿನ ಸಭೆಗಳಲ್ಲಿ ಆಚರಿಸಲಾಗುತ್ತಿರುವ ಎಲ್ಲಾ ಪದ್ಧತಿಗಳು ಮತ್ತು ನಿಯಮಗಳು
ಎಲ್ಲಿಂದ ಬಂದವು? ಈ ಪದ್ಧತಿಗಳು ಮತ್ತು ನಿಯಮಗಳು ದೇವರಿಂದ ಬಂದಿವೆ. ಹಾಗಿಲ್ಲದಿದ್ದರೆ ಅವುಗಳನ್ನು ಆಚರಿಸುವ ಸಭೆಗಳು ಗಲಾತ್ಯದವರಿಗೆ ಅಧ್ಯಾಯ 1 ಪ್ರಕಾರ ಶಾಪಗ್ರಸ್ತವಾಗುತ್ತವೆ. ಸದಸ್ಯರೇ, ಇದು ಬಹಳ ಮುಖ್ಯವಾದ ಬೋಧನೆ ಅಲ್ಲವೇ? ನಾವು ಇದನ್ನು ಹೇಳಿದಾಗ ಕೆಲವು ಜನರು ನಮ್ಮನ್ನು ನಿಂದಿಸುತ್ತಾ, ಅಪೋಸ್ತಲರ ಕಾಲದಲ್ಲಿ ಅನ್ಸಾಂಗ್ ಹೋಂಗ್ ರವರ ಹೆಸರು ಇರಲಿಲ್ಲ ಅಲ್ಲವೇ? ಅಪೋಸ್ತಲರ ಕಾಲದಲ್ಲಿ ಅವರು ಅಂತಹ ಬೋಧನೆಯನ್ನು ಹೊಂದಿದ್ದರ? ಪರಲೋಕದ ತಾಯಿಯ ಕುರಿತ ಬೋಧನೆಯು ಅಪೋಸ್ತಲರ ಕಾಲದಲ್ಲಿ ಅಸ್ತಿತ್ವದಲ್ಲಿದೆಯೇ ಎಂದು ಕೇಳುತ್ತಾರೆ. ಸದಸ್ಯರೇ, ಆಗ ಈ ಬೋಧನೆಗಳು ಇರಲಿಲ್ಲವೇ? ಇದ್ದವು. ಈ ಬೋಧನೆಗಳು ಎಲ್ಲಿದೆ? ಯೇಸು ಈ ಬೋಧನೆಗಳನ್ನು ಅಪೋಸ್ತಲ ಯೋಹಾನನ ಮೂಲಕ ವಿವರಿಸಿದರು. ಪ್ರಕಟಣೆ ಅಧ್ಯಾಯ 2 ವಚನ 17 ಮತ್ತು ಅಧ್ಯಾಯ 3 ವಚನ 12 ಮೂಲಕ ಯೇಸು ಎಂಬ ಹೆಸರನ್ನು ಹೊರತುಪಡಿಸಿ ಬೇರೆ ಯಾವ ಹೆಸರನ್ನು ಕ್ರಿಸ್ತನು ನಮಗೆ ಕೊಡುವುದಾಗಿ ಹೇಳಿದರು. ಈ ಪ್ರಕಟಣೆಯನ್ನು ಯಾವ ಕಾಲದಲ್ಲಿ ನೀಡಲಾಯಿತು? ಅಪೋಸ್ತಲರ ಕಾಲದಲ್ಲಿ ಅಪೋಸ್ತಲನಾಗಿದ್ದ ಯೋಹಾನನಿಗೆ ದೇವರು ಈ ಪ್ರಕಟಣೆಯನ್ನು ತೋರಿಸಿದರು. ಇದಲ್ಲದೆ, ಆದರೆ ಮೇಲಣ ಯೆರೂಸಲೇಮ್ ಎಂಬವಳು ಸ್ವತಂತ್ರಳು, ಇವಳೇ ನಮಗೆ ತಾಯಿ ಎಂದು ಸಾಕ್ಷೀಕರಿಸುವ ವಚನದ ಮೂಲಕ ದೇವರು ನಮಗೆ ಪರಲೋಕದ ತಾಯಿಯ ಬಗ್ಗೆ ಬೋಧನೆಯನ್ನು ನೀಡಿದರು. ಹಾಗಾದರೆ ಅಪೋಸ್ತಲರು ಕ್ರಿಸ್ತ ಅನ್ಸಾಂಗ್ ಹೋಂಗ್ ಮತ್ತು ಪರಲೋಕದ ತಾಯಿಯ ಬಗ್ಗೆ ಕಲಿಸಲಿಲ್ಲ ಎಂದು ಅವರು ಹೇಗೆ ಆಗ್ರಹಿಸಬಹುದು? ಈ ಎಲ್ಲಾ ಬೋಧನೆಗಳು ಯೇಸುವಿನಿಂದ ಬಂದವು. ಅಪೋಸ್ತಲರು ಯೇಸುವಿನಿಂದ ಮತ್ತು ಪವಿತ್ರಾತ್ಮನ ಮೂಲಕ ನೇರವಾಗಿ ಕಲಿತರು. ಈ ಎಲ್ಲಾ ಬೋಧನೆಗಳು ಸತ್ಯವೇದದಲ್ಲಿ ದಾಖಲಾಗಿಲ್ಲವೇ? ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು, ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ ಎಂಬ ಪ್ರವಾದನೆಯು ನಾವು ಈ ಕಾಲದಲ್ಲಿ ಮಾಡಿಕೊಂಡ ಸಂಗತಿ ಅಲ್ಲ. ಈ ಪ್ರವಾದನೆಯು ಅಪೋಸ್ತಲರ ಕಾಲದಿಂದಲೂ ಅಸ್ತಿತ್ವದಲ್ಲಿಲ್ಲವೇ? ಆದರೆ ಅಪೋಸ್ತಲರ ಕಾಲದಲ್ಲಿ ನೀಡಲಾದ ಬೋಧನೆಗಳಿಗೆ ಏನಾಯಿತು? ಅವುಗಳನ್ನು ಮರೆ ಮಾಡಲಾಯಿತು. ಆದ್ದರಿಂದಲೇ ಕರ್ತನು ಬಂದು ಎಲ್ಲಾ ಸತ್ಯವನ್ನು ಬಹಿರಂಗಪಡಿಸುತ್ತಾರೆ. ದೇವರು ಅಪೋಸ್ತಲರು ಮತ್ತು ಪ್ರವಾದಿಗಳು ಆತನ ಎಲ್ಲಾ ಬೋಧನೆಗಳನ್ನು ಸತ್ಯವೇದದ 66 ಪುಸ್ತಕಗಳಲ್ಲಿ ಬರೆಯುವಂತೆ ಮಾಡಿದರು. ಇತರ ಜನರು ನೋಡಿದರೂ ಬೋಧನೆಗಳನ್ನು ನೋಡಲಿಲ್ಲ, ಕೇಳಿದರೂ ಕೇಳಲಿಲ್ಲ ಅಥವಾ ಅರ್ಥ ಮಾಡಿಕೊಳ್ಳಲಿಲ್ಲ. ಎಷ್ಟಾದರೂ ಕರ್ತರು ಪವಿತ್ರಾತ್ಮನ ಕಾಲದಲ್ಲಿ ಈ ಭೂಮಿಗೆ ಬಂದು ಕತ್ತಲೆಯಲ್ಲಿ ಅಡಗಿದ್ದ ಎಲ್ಲಾ ಸತ್ಯವನ್ನು ಬಹಿರಂಗ ಪಡಿಸಿದರು ಅಲ್ಲವೇ? ಅವರು ತಮ್ಮ ಹೊಸ ಹೆಸರು ಮತ್ತು ಹೊಸ ಯೆರೂಸಲೇಮ್ ಪರಲೋಕದ ತಾಯಿಯ ಸತ್ಯವನ್ನು ಬಹಿರಂಗ ಪಡಿಸಿದರು. ಈ ಬೋಧನೆಗಳು ಅಪೋಸ್ತಲರ ಕಾಲದಲ್ಲಿ ಅಸ್ತಿತ್ವದಲ್ಲಿಲ್ಲ ಎಂದು ಜನರು ಆಗ್ರಹಿಸಿದರೆ ದಯವಿಟ್ಟು ಅವರನ್ನು ಅಪೋಸ್ತಲ ಯೋಹಾನನು ಯಾವ ಕಾಲದಲ್ಲಿ ಜೀವಿಸುತ್ತಿದ್ದನು ಎಂದು ಕೇಳಿ. ಯೇಸುವಿನ ಪ್ರಕಟಣೆಯನ್ನು ಸ್ವೀಕರಿಸಿ ಪ್ರಕಟಣೆ ಪುಸ್ತಕವನ್ನು ಬರೆದವರು ಯಾರು? ಗಲಾತ್ಯದವರ ಪುಸ್ತಕವನ್ನು ಬರೆದವರು ಯಾರು? ದಯವಿಟ್ಟು ಅವರನ್ನು ಇದನ್ನು ಕೇಳಿ. ಈ ಕಾಲದಲ್ಲಿ ನಾವು ಆ ಪುಸ್ತಕಗಳನ್ನು ಬರೆದಿದ್ದೇವೆ? ಇಲ್ಲ. ಅಪೋಸ್ತಲರು ಈ ಎಲ್ಲಾ ಬೋಧನೆಗಳನ್ನು ನಮಗೆ ಅಸ್ಥಿವಾರವಾಗಿ ಬರೆದಿದ್ದಾರೆ. ಅಪೋಸ್ತಲರು ಮತ್ತು ಪ್ರವಾದಿಗಳು ಮಗನ ಕಾಲದಲ್ಲಿ ಜೀವಿಸುತ್ತಿದ್ದರಿಂದ ಅವರು ಆ ಕಾಲದಲ್ಲಿ ಅವರಿಗೆ ನೀಡಿದ ಪಾತ್ರವನ್ನು ಮಾತ್ರ ನಿರ್ವಹಿಸಿದರು. ಎಷ್ಟಾದರೂ ಯಾವ ಕಾಲದಲ್ಲಿ ಈ ಬೋಧನೆಗಳನ್ನು ಬೆಳಕಿಗೆ ತಂದು ಬೋಧಿಸಲಾಗುತ್ತದೆ? ಯೇಸುವಿನ ಹೊಸ ಹೆಸರಾದ ಕ್ರಿಸ್ತ ಅನ್ಸಾಂಗ್ ಹೋಂಗ್ ಪವಿತ್ರಾತ್ಮನ ಕಾಲದಲ್ಲಿ ಪ್ರಕಟವಾಗಬೇಕಲ್ಲವೇ? ದೇವರ 6000 ವರ್ಷಗಳ ರಕ್ಷಣಾ ಕಾರ್ಯದ ಕೊನೆಯಲ್ಲಿ ಹೊಸ ಯೆರೂಸಲೇಮ್ ಪರಲೋಕದ ತಾಯಿಯ ಸತ್ಯವನ್ನು ಪ್ರಕಟಿಸಬೇಕಾಗಿದೆ ಅಲ್ಲವೇ? ಸದಸ್ಯರೇ, ಮಗನ ಕಾಲದಲ್ಲಿ ನೀವು ಅನ್ಸಾಂಗ್ ಹೋಂಗ್ ಹೆಸರನ್ನು ಎಲ್ಲಿ ಕಾಣಬಹುದು ಎಂದು ಯಾರಾದರೂ ನಿಮ್ಮನ್ನು ಕೇಳಿದರೆ ನಿಮ್ಮ ನಂಬಿಕೆಯಲ್ಲಿ ಅಲುಗಾಡಬೇಡಿ. ಅಪೋಸ್ತಲರು ಮತ್ತು ಪ್ರವಾದಿಗಳು ಯೇಸುವಿನ ಹೊಸ ಹೆಸರಿನ ಪ್ರವಾದನೆಗಳನ್ನು ಬರೆದಿದ್ದಾರೆ. ಎಷ್ಟಾದರೂ ಅವರು ಮಗನ ಕಾಲದಲ್ಲಿ ಜೀವಿಸುತ್ತಿದ್ದರಿಂದ ಆ ಕಾಲದಲ್ಲಿ ರಕ್ಷಿಸಲ್ಪಡಲು ಅವರು ತಮ್ಮ ಪಾತ್ರಗಳನ್ನು ಮಾತ್ರ ನೆರವೇರಿಸಬೇಕಿತ್ತು. ನಾವು ಪವಿತ್ರಾತ್ಮನ ಕಾಲದಲ್ಲಿ ಜೀವಿಸುತ್ತಿದ್ದೇವೆ. ಯೇಸು ಹೇಳಿದ ಯೇಸುವಿನ ಹೊಸ ಹೆಸರು ಬಳಕೆಯಾಗುತ್ತಿರುವ ಕಾಲದಲ್ಲಿ ನಾವು ಈಗ ಜೀವಿಸುತ್ತಿದ್ದೇವೆ. ಯೇಸು ತಮ್ಮ ಹೊಸ ಹೆಸರಿನೊಂದಿಗೆ ಈ ಭೂಮಿಗೆ ಬಂದಾಗ ನಮಗೆ ಪ್ರಕಟಿಸಿದ ಪರಲೋಕದ ತಾಯಿಯಾದ ಹೊಸ ಯೆರೂಸಲೇಮ್ ರವರನ್ನು ನಾವು ನಂಬುತ್ತೇವೆ. ಈ ಎಲ್ಲಾ ಸತ್ಯಗಳನ್ನು ಅಪೋಸ್ತಲರ ಕಾಲದಲ್ಲಿ ದೇವರು ಈಗಾಗಲೇ ನೀಡಿದ್ದಾರೆ. ಈ ಎಲ್ಲಾ ಸತ್ಯಗಳ ಅಸ್ಥಿವಾರವನ್ನು ಅಪೋಸ್ತಲರು ಹಾಕಿದರು ಅಲ್ಲವೇ? ಈ ಎಲ್ಲಾ ಸತ್ಯಗಳನ್ನು ಅಪೋಸ್ತಲರ ಕಾಲದಲ್ಲಿ ಬರೆಯಲು ದೇವರು ಅನುಮತಿಸಿದರು. ಸದಸ್ಯರೇ, ನೀವು ದಿನಸಿ ಖರೀದಿಸಿ ಫ್ರಿಡ್ಜ್ನಲ್ಲಿ ಇಟ್ಟಾಗ ಅದೇ ದಿನ ನೀವು ಎಲ್ಲವನ್ನು ತಿನ್ನುತ್ತೀರಾ? ಸಹಜವಾಗಿ ಹೆಚ್ಚಿನ ಹಸಿವನ್ನು ಹೊಂದಿರುವ ಜನರು ಒಂದೇ ದಿನದಲ್ಲಿ ಎಲ್ಲವನ್ನು ತಿಂದು ಮುಗಿಸಬಹುದು. ನೀವು ಸಾಮಾನ್ಯವಾಗಿ ಕೆಲವು ದಿನಸಿಗಳನ್ನು ಫ್ರಿಡ್ಜ್ನಲ್ಲಿ 10 ದಿನಗಳು ಅಥವಾ 1 ತಿಂಗಳು ಅಥವಾ ಇನ್ನೂ ಹೆಚ್ಚು ಕಾಲ ಇಡುತ್ತೀರಿ. ಅವೆಲ್ಲವನ್ನು ಒಂದೇ ದಿನದಲ್ಲಿ ಖರೀದಿಸಲಾಗಿದೆ. ಹಾಗಾಗಿ ಅವೆಲ್ಲವನ್ನು ಒಂದೇ ದಿನದಲ್ಲಿ ಬಳಸುತ್ತಾರೆಯೇ? ಇಲ್ಲ.
ಅದೇ ರೀತಿ ಮಗನ ಕಾಲದಲ್ಲಿ ಯಾವುದನ್ನು ಬಳಸಬೇಕೋ ಅದನ್ನು ಮಗನ ಕಾಲದಲ್ಲಿ ಬಳಸಲಾಯಿತು. ಅಂತೆಯೇ ಪವಿತ್ರಾತ್ಮನ ಕಾಲದಲ್ಲಿ ಬಳಸಬೇಕಾದದ್ದು ಪವಿತ್ರಾತ್ಮನ ಕಾಲದಲ್ಲಿ ಬಳಸಲಾಗುತ್ತದೆ. ನಾವು ಪ್ರಕಟಣೆ ಪುಸ್ತಕಕ್ಕೆ ಹೋಗೋಣ. ಈ ಪ್ರಕಟಣೆಯನ್ನು ಯಾರು ನೀಡಿದರು ಮತ್ತು ಅದನ್ನು ಯಾರಿಗೆ ನೀಡಲಾಯಿತು? ಪ್ರಕಟಣೆ ಅಧ್ಯಾಯ 1 ವಚನ 1 ಓದೋಣ. ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು. ಯೇಸುವಿನ ಮೊದಲನೇ ಬರುವಿಕೆಯ ಸಮಯದಲ್ಲಿ ಅಪೊಸ್ತಲ ಯೋಹಾನನು ಅಪೊಸ್ತಲನಾಗಿದ್ದನು. ಆ ಸಮಯದಲ್ಲಿ ಯೇಸು ಎಂಬ ಹೆಸರನ್ನು ಬಳಸಲಾಗಿದ್ದರೂ ಸಹ ಅವರ ಹೊಸ ಹೆಸರನ್ನು ನಂತರ ಬಳಸಲಾಗುವುದು ಎಂಬ ಪ್ರಕಟಣೆಯನ್ನು ದೇವರು ಅಪೊಸ್ತಲ ಯೋಹಾನನಿಗೆ ತೋರಿಸಿದರು. ಪ್ರಕಟಣೆ ಅಧ್ಯಾಯ 3 ವಚನ 11ಕ್ಕೆ ಹೋಗೋಣ. ಪ್ರಕಟಣೆ ಅಧ್ಯಾಯ 3 ವಚನ 11ರಲ್ಲಿ ಹೀಗೆ ಬರೆಯಲಾಗಿದೆ: ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು, ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ನಾನು ಯೇಸು ಎಂಬ ಹೆಸರಿಗಿಂತ ಭಿನ್ನವಾದ ಹೊಸ ಹೆಸರನ್ನು ಹೊಂದಿರುತ್ತೇನೆ ಎಂದು ಯೇಸು ಹೇಳಿದರು. ಯೇಸುವಿನ ಹೊಸ ಹೆಸರಿನ ಮೂಲಕ ಜನರು ರಕ್ಷಿಸಲ್ಪಡುತ್ತಾರೆ. ಅದಕ್ಕಾಗಿಯೇ ಅವರನ್ನು ಜಯ ಹೊಂದುವವರು ಎಂದು ವಿವರಿಸಲಾಗಿದೆ. ಜಯ ಹೊಂದಿ ತಮ್ಮ ನಂಬಿಕೆಯನ್ನು ಕೊನೆಯವರೆಗೂ ದೃಢವಾಗಿ ಕಾಪಾಡಿಕೊಳ್ಳುವ ಎಲ್ಲರ ಮೇಲೆ ದೇವರು ತನ್ನ ಹೊಸ ಹೆಸರನ್ನು ಬರೆಯುತ್ತಾರೆ. ನಮಗೆ ಪ್ರಕಟಣೆ ಅಧ್ಯಾಯ 2 ವಚನ 17 ಕೂಡ ಚೆನ್ನಾಗಿ ತಿಳಿದಿದೆ. ಪ್ರಕಟಣೆ ಅಧ್ಯಾಯ 2 ವಚನ 17 ಓದೋಣ. ಅದು ಹೀಗೆ ಹೇಳುತ್ತದೆ: ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ನಾರಿಗೂ ತಿಳಿಯದು. ಜಯ ಹೊಂದುವವರು ಯಾರು? ಸರಳವಾಗಿ ಹೇಳಿದರೆ ಅವರು ರಕ್ಷಿಸಲ್ಪಡುವವರು ಅಲ್ಲವೇ? ರಕ್ಷಿಸಲ್ಪಡುವವರಿಗೆ ದೇವರು ತಮ್ಮ ಹೊಸ ಹೆಸರನ್ನು ನೀಡುವುದಾಗಿ ವಾಗ್ದಾನ ಮಾಡಿದರು. ಎಷ್ಟಾದರೂ ಲೋಕದ ಇಂದಿನ ಸಭೆಗಳಿಗೆ ಹೊಸ ಹೆಸರು ತಿಳಿದಿದೆಯೇ? ಅದು ಅವರಿಗೆ ತಿಳಿದಿಲ್ಲ. ನನ್ನ ಜನರು ನನ್ನ ನಾಮದ ಮಹತ್ತನ್ನು ತಿಳಿಯುತ್ತಾರೆ ಎಂದು ಪ್ರವಾದಿ ಯೆಶಾಯನು ಬರೆದಿದ್ದಾನೆ. ಆದರೆ ಅವರಿಗೆ ದೇವರ ಹೆಸರು ತಿಳಿಯದಿದ್ದರೂ ತಾವು ದೇವರ ಜನರು ಎಂದು ವಿಶ್ವಾಸದಿಂದ ಹೇಳಿಕೊಳ್ಳುತ್ತಾರೆ. ದೇವರು ಮೊದಲನೇ ಸಾರಿ ಶರೀರದಲ್ಲಿ ಭೂಮಿಗೆ ಬಂದಾಗ ಕೊನೆಯ ಕಾಲದಲ್ಲಿ ಪ್ರಕಟವಾಗುವ ಎಲ್ಲಾ ಸತ್ಯವನ್ನು ಅವರು ನೀಡಿದರು. ಅವರು ಎರಡನೇ ಸಾರಿ ಬಂದಾಗ ಅವರು ಎಲ್ಲಾ ಸತ್ಯದ ಅರ್ಥವನ್ನು ಪ್ರಕಟಿಸಿದರು. ದೇವರು ಎಲ್ಲಾ ಸತ್ಯವನ್ನು ಪ್ರಕಟಿಸುತ್ತಾರೆ ಎಂದು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ನಾವು ತಂದೆ ದೇವರು ಮತ್ತು ತಾಯಿ ದೇವರನ್ನು ಏಕೆ ನಂಬುತ್ತೇವೆ ಎಂದು ನಾವು ಗ್ರಹಿಸಿಕೊಂಡು ಕ್ರಿಸ್ತ ಅನ್ಸಾಂಗ್ ಹೋಂಗ್ ಹೆಸರಿನಲ್ಲಿ ಪ್ರಾರ್ಥಿಸುತ್ತಾ ಚಿಯೋನಿನಲ್ಲಿ ಸಂತೋಷದಿಂದ ಆರಾಧಿಸುತ್ತೇವೆ. ನಮ್ಮ ಸಭೆಯು ಅಪೊಸ್ತಲರ ಅಸ್ತಿವಾರದ ಮೇಲೆ ಕಟ್ಟಲ್ಪಟ್ಟಿದೆ. ಸಬ್ಬತ್ ದಿನ ಮತ್ತು ಪಸ್ಕದ ಬಗ್ಗೆ ಬೋಧಿಸಲು ನನಗೆ ಧೈರ್ಯವಿದೆ, ಆದರೆ ತಂದೆ ದೇವರು ಮತ್ತು ತಾಯಿ ದೇವರ ಬಗ್ಗೆ ಬೋಧಿಸಲು ನನಗೆ ಧೈರ್ಯವಿಲ್ಲ ಎಂದು ಕೆಲವೊಮ್ಮೆ ಸದಸ್ಯರು ಹೇಳಬಹುದು. ಸದಸ್ಯರೇ, ನಾವು ಬೋಧಿಸುವ ವಿಷಯಗಳು ಸತ್ಯವೇದದಲ್ಲಿದೆ. ನಾವು ಸತ್ಯವೇದದಲ್ಲಿ ಇಲ್ಲದಿರುವ ವಿಷಯಗಳನ್ನು ಬೋಧಿಸುತ್ತಿಲ್ಲ. ನಾವು ಸತ್ಯವೇದದ ಎಲ್ಲಾ ಸತ್ಯವನ್ನು ಇರುವಂತೆಯೇ ತಿಳಿಸಬೇಕು. ತಂದೆ ದೇವರು ಈ ಭೂಮಿಗೆ ಬರುತ್ತಾರೆಂದು ಸತ್ಯವೇದದಲ್ಲಿ ಬರೆದಿಲ್ಲವೇ? ಕ್ರಿಸ್ತನು ಹೊಸ ಹೆಸರಿನೊಂದಿಗೆ ಈ ಭೂಮಿಗೆ ಬರುತ್ತಾರೆಂದು ಸ್ಪಷ್ಟವಾಗಿ ಬರೆಯಲಾಗಿದೆ. ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಎರಡನೇ ಸಾರಿ ಕಾಣಿಸಿಕೊಳ್ಳುವರೆಂದು ಸತ್ಯವೇದದಲ್ಲಿ ಬರೆಯಲಾಗಿದೆ. ತಾಯಿ ದೇವರ ಕುರಿತ ಬೋಧನೆಯು ಇದರಲ್ಲಿದೆ ಅಲ್ಲವೇ? ಪ್ರಕಟಣೆ ಅಧ್ಯಾಯ 19ಕ್ಕೆ ಹೋಗೋಣ. ಅಧ್ಯಾಯ 19 ವಚನ 7 ಹೀಗೆ ಹೇಳುತ್ತದೆ: ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ಏನು ಮಾಡಿಕೊಂಡಿದ್ದಾರೆ? ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿತು. ಎಲ್ಲಾ ಧರ್ಮಶಾಸ್ತ್ರಜ್ಞರು ಯಜ್ಞದ ಕುರಿಯಾದಾತನು ಕ್ರಿಸ್ತನೆಂದು ಒಪ್ಪಿಕೊಳ್ಳುತ್ತಾರೆ. ಇದರ ಅರ್ಥ ಕ್ರಿಸ್ತನ ವಿವಾಹವು ಬಂದಿದೆ ಮತ್ತು ಅವರ ಮೊದಲ ಗಿತ್ತಿ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾರೆ ಎಂದಾಗಿದೆ. ಅಂದರೆ ಯಜ್ಞದ ಕುರಿಯಾದಾತನಾಗಿರುವ ಕ್ರಿಸ್ತನು ತನ್ನ ಮೊದಲ ಗಿತ್ತಿಯನ್ನು ಹೊಂದಿರಬೇಕು ಎಂಬುದನ್ನು ಇದು ಖಚಿತಪಡಿಸುವುದಿಲ್ಲವೇ? ಸದಸ್ಯರೇ, ಪ್ರಕಟಣೆ ಪುಸ್ತಕವನ್ನು ಯಾವಾಗ ಬರೆಯಲಾಯಿತು? ಇದನ್ನು ಅಪೊಸ್ತಲರ ಕಾಲದಲ್ಲಿ ಯೋಹಾನನು
ಯೋಹಾನನು ಬರೆದನು. ಹಾಗಾದರೆ ಪರಲೋಕದ ತಾಯಿಯ ಕುರಿತ ಬೋಧನೆಯನ್ನು ಯೋಹಾನನು ಬರೆದಿದ್ದರಿಂದ ಅದು ಸತ್ಯವಾಗಿರಬೇಕು. ಯಜ್ಞದ ಕುರಿಯಾದಾತನು ಮತ್ತು ಅವರ ಮೊದಲಗಿತ್ತಿಯ ಕುರಿತ ಪ್ರವಾದನೆಯು ಪವಿತ್ರಾತ್ಮನ ಕಾಲದಲ್ಲಿ ಬರೆಯಲಾಗಿಲ್ಲ. ಅಪೊಸ್ತಲರ ಅಸ್ಥಿವಾರದ ಮೇಲೆ ದೃಢವಾಗಿ ನಿಂತಿರುವ ಸಭೆ ದೇವರ ಸಭೆಯಾಗಿದೆ. ನಾವು ಇದನ್ನು ಜನರಿಗೆ ಧೈರ್ಯವಾಗಿ ಹೇಳಬೇಕು. ತಂದೆಯ ಎರಡನೇ ಬರುವಿಕೆಯ ಕುರಿತು ಮತ್ತು ಕೊನೆಯ ದಿನಗಳಲ್ಲಿ ಕಾಣಿಸಿಕೊಳ್ಳುವ ಪರಲೋಕದ ತಾಯಿ ಯೆರೂಸಲೇಮ್ ರವರ ಕುರಿತ ಬೋಧನೆಗಳು ಅಪೊಸ್ತಲರ ಕಾಲದಲ್ಲೇ ನೀಡಲಾದ ಸತ್ಯ ಬೋಧನೆಗಳಾಗಿವೆ. ದೇವರು ಅಪೊಸ್ತಲರ ಕಾಲದಲ್ಲಿ ಪಸ್ಕ ಹಬ್ಬ ಮತ್ತು ಸಬ್ಬತ್ ದಿನದ ಕುರಿತು ಮಾತ್ರ ಬೋಧನೆಗಳನ್ನು ನೀಡಲಿಲ್ಲ. ಈ ಕಾಲದಲ್ಲಿ ಕಾಣಿಸಿಕೊಳ್ಳುವ ತಂದೆ ಮತ್ತು ತಾಯಿಯ ಕುರಿತು ಸಹ ಅವರು ಬೋಧನೆಗಳನ್ನು ನೀಡಿದರು. ನಾನು ಹೋಗುತ್ತಿದ್ದೇನೆ, ಆದರೆ ನಾನು ಹಿಂತಿರುಗುತ್ತೇನೆ ಎಂದು ತಂದೆ ಹೇಳಿದರು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ಎರಡನೇ ಸಾರಿ ಕಾಣಿಸಿಕೊಳ್ಳುವನು ಎಂದು ಬರೆಯಲಾಗಿದೆ. ಇಬ್ರಿಯರಿಗೆ ಅಧ್ಯಾಯ 9 ವಚನ 27ರಿಂದ 28ರಲ್ಲಿ ಬರೆದಿರುವ ವಾಕ್ಯಗಳನ್ನು ದೇವರು ಯಾವ ಕಾಲದಲ್ಲಿ ನೀಡಿದರು ಅವೆಲ್ಲವನ್ನು ಅಪೊಸ್ತಲರ ಕಾಲದಲ್ಲಿ ನೀಡಲಾಗಿದೆ ಅಲ್ಲವೇ? ಪ್ರಕಟಣೆ ಅಧ್ಯಾಯ 22 ವಚನ 17 ಓದೋಣ. ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ. ಹಿಂದೆ ಪ್ರಕಟಣೆ ಅಧ್ಯಾಯ 19 ವಚನ 7ರಲ್ಲಿ ನಾವು ಓದಿದಂತೆ ಆತ್ಮನು ಮತ್ತು ಮೊದಲಗಿತ್ತಿಯು ಯಜ್ಞದ ಕುರಿಯಾದಾತನು ಮತ್ತು ಮೊದಲಗಿತ್ತಿಯನ್ನು ಸೂಚಿಸುತ್ತದೆ. ತ್ರಯೇಕತ್ವದ ಪ್ರಕಾರ ಆತ್ಮನು ತಂದೆ ದೇವರನ್ನು ಸೂಚಿಸುತ್ತಾರೆ ಮತ್ತು ತಂದೆ ದೇವರ ಮೊದಲಗಿತ್ತಿಯು ತಾಯಿ ದೇವರಾಗಿದ್ದಾರೆ. ಬಾ ಅನ್ನುತ್ತಾರೆ. ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ಇಲ್ಲಿ ಉಲ್ಲೇಖಿಸಿರುವ ಮೊದಲಗಿತ್ತಿಯು ಸಭೆ ಅಥವಾ ಸಂತರನ್ನು ಸೂಚಿಸುತ್ತದೆ ಎಂದು ಕೆಲವರು ಆಗ್ರಹಿಸುತ್ತಾರೆ. ಆದರೆ ಪ್ರಕಟಣೆ ಅಧ್ಯಾಯ 21ಕ್ಕೆ ಹೋಗುತ್ತಾ ಅವರು ಹೇಳುವುದು ನಿಜವೇ ಎಂದು ನೋಡೋಣ. ಪ್ರಕಟಣೆ ಅಧ್ಯಾಯ 21 ವಚನ 9 ಓದೋಣ. ಅದು ಹೀಗೆ ಹೇಳುತ್ತದೆ: ಕಡೆ 7 ಉಪದ್ರವಗಳಿಂದ ತುಂಬಿದ 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡುತ್ತಾ, ಬಾ, ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮೊದಲಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ ದೇವರಾತ್ಮ ವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ ಯೋಹಾನನು ಏನನ್ನು ತೋರಿಸಿದನು? ಯೆರೂಸಲೇಮ್ ಎಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದ್ದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು. ಯಜ್ಞದ ಕುರಿಯಾದಾತನ ಹೆಂಡತಿಯು ಸಂತರನ್ನು ಸೂಚಿಸುತ್ತದೆ ಎಂದುಕೊಳ್ಳೋಣ. ಹಾಗಾದರೆ ಸಂತರು ಪರಲೋಕದಿಂದ ಇಳಿದು ಬಂದಾಗ ಪವಿತ್ರರಾಗಿ ಬಂದರ? ನಾವು ಈ ಭೂಮಿಗೆ ಬಂದಾಗ ನಾವೆಲ್ಲರೂ ಪಾಪಿಗಳಾಗಿ ಬಂದಿದ್ದೇವೆ, ಪವಿತ್ರರಾಗಿ ಬಂದಿಲ್ಲ. ಆದ್ದರಿಂದ ಹೆಂಡತಿಯು ಸಭೆ ಅಥವಾ ಸಭೆಯ ಸದಸ್ಯರನ್ನು ಸೂಚಿಸುತ್ತದೆ ಎಂದು ಹೇಳುವುದು ಸತ್ಯವೇದದ ಬೋಧನೆಗಳಿಗೆ ವಿರುದ್ಧವಾಗಿದೆ. ಎಲ್ಲಾ ಮಾನವ ಕುಲವನ್ನು ಈ ಭೂಮಿಗೆ ಅಪವಿತ್ರರು, ಪಾಪಿಗಳು ಮತ್ತು ಮರಣದಂಡನೆಗೆ ಗುರಿಪಡಿಸಿದ ಜೀವಿಗಳಾಗಿ ದೊಬ್ಬಲಾಯಿತು. ಆದರೆ ಯಜ್ಞದ ಕುರಿಯಾದಾತನ ಹೆಂಡತಿಯಾದ ಮೊದಲಗಿತ್ತಿ ಹೇಗೆ ಬಂದರು? ಯಜ್ಞದ ಕುರಿಯಾದಾತನ ಹೆಂಡತಿಯು ಪವಿತ್ರರಾಗಿ ಬಂದರು ಎಂದು ಸತ್ಯವೇದ ಹೇಳುತ್ತದಲ್ಲವೇ? ಯಜ್ಞದ ಕುರಿಯಾದಾತನ ಹೆಂಡತಿಯಾದ ಮೊದಲಗಿತ್ತಿ ಹೊಸ ಯೆರೂಸಲೇಮ್, ಪರಲೋಕದ ತಾಯಿ, ಈ ಭೂಮಿಯ ಮೇಲೆ ಕಾಣಿಸಿಕೊಳ್ಳುತ್ತಾರೆ ಎಂದು ಪ್ರವಾದಿಸಲಾಗಿದೆ. ಚಿಯೋನಿನಲ್ಲಿ ದೇವರು ನಮಗೆ ಅರಿತುಕೊಳ್ಳಲು ಮತ್ತು ನಿತ್ಯ ಪರಲೋಕ ರಾಜ್ಯದ ನಿರೀಕ್ಷೆಯನ್ನು ಎಂದಿಗೂ ಕಳೆದುಕೊಳ್ಳದಂತೆ ಅನುಮತಿಸಿದ ಸತ್ಯದ ವಾಕ್ಯಗಳಲ್ಲಿ ದೃಢವಾದ ನಂಬಿಕೆಯನ್ನು ಹೊಂದಿರಬೇಕೆಂದು ಮತ್ತೆ ಮತ್ತೆ ಕೇಳಿಕೊಳ್ಳುತ್ತಾ ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.